ಜೆನ್ಸಿ ಏನಿದ್ದಾರಲ್ಲ ಸರ್, ಯೂತ್ಸ್ ಇಡೀ ರಾಷ್ಟ್ರಾದ್ಯಂತ ಹೊಸದೇ ರಾಜಕೀಯವನ್ನು ಬರೀತಾ ಇದ್ದಾರೆ ಸರ್. 50-60 ವರ್ಷಗಳ ಹಳೆ ಪಾರ್ಟಿಗಳನ್ನು ತಿರಸ್ಕರಿಸಿ ನಿನ್ನೆ ಮೊನ್ನೆ ಹುಟ್ಟಿರುವ ಪಕ್ಷಗಳನ್ನು ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸ್ತಾ ಇದ್ದಾರೆ. ಅಂತಹ ಯುವಕರ ನಾಡಿ ಮಿಡಿತ ಅರ್ಥವರೇ ಇವತ್ತು ನಾಯಕ. ಸೊ ಅಂತಹ ಜೆನ್ಸಿಗಳನ್ನು ಅಥವಾ ಅಂಥ ಯುವಕರನ್ನು ಮುಟ್ಟೋದಕ್ಕೆ ತಾವೇನಾದರೂ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸರ್? ಮೇಡಮ್, ಬದಲಾವಣೆ ಅಂತಕ್ಕಂಥದ್ದು ಜಗತ್ತಿನ ನಿಯಮ. ಈ ಬದಲಾವಣೆ ಆಯಾ ಕಾಲಘಟ್ಟದಲ್ಲಿ ಆಯಾ ಜನ್ರೇಷನ್ಗೆ ತಕ್ಕಂತೆ ನೀವು ಹೇಳ್ದಂಗೆ ಜೆನ್ಜಿ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದೀರಿ, ನಾಳೆ ಆಲ್ಫಾ ನೋಡ್ತೀವಿ, ಬೀಟಾ ನೋಡ್ತೀವಿ, ಎಲ್ಲರನ್ನೂ ಕೂಡ ನೋಡುವಂಥ ದಿನ ಭವಿಷ್ಯ ನಾವೆಲ್ಲ ಕಾಣ್ಬೋದು, ಎದುರು ನೋಡ್ತಾ ಇದ್ದೀವಿ. ಇದರ ನಡುವೆ ನೀವು ಹೇಳ್ದಂಗೆ ಹೆಚ್ಚು ಕಮ್ಮಿ 6 ದಶಕಗಳ ಹತ್ತತ್ರ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು, ರಾಜಕೀಯ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಪಕ್ಷಗಳನ್ನ ತಿರಸ್ಕರಿಸಿ ಇವತ್ತು ಇವತ್ತಿನ ಜನ್ರೇಷನ್ ಜೆನ್ಜಿ ಜನ್ರೇಷನ್ಗಳು ತಗೊಂಡಿರ್ತಕ್ಕಂಥ ನಿರ್ಣಯ ಏನಿದೆ, ಎಲ್ಲ ಒಂದು ಕಡೆ ಆ ಬದಲಾವಣೆಯನ್ನು ನಿರೀಕ್ಷೆ ಇಟ್ಕೊಂಡು ತೊಗೊಂಡಿರ್ತಕ್ಕಂಥ ಇದು ವಿಚಾರ. ಆದರೆ ನಾನು ಇವತ್ತಿನ ಕಾಲಘಟ್ಟದ ಯುವಕರಿಗೆ ನನ್ನ ಅನಿಸಿಕೆ ನಾನು ಹೇಳುವಂಥದ್ದು, ಯಾವ ವ್ಯವಸ್ಥೆಗಳಲ್ಲಿ ಲೋಪಗಳಿದೆ ಅಂತಕ್ಕಂಥದ್ದು ನಿರಂತರವಾಗಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ ಯುವಕರು. ಯಾಕೆಂದರೆ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ನ ನಾನು ಎಲ್ಲರದು ಮೆಜಾರಿಟಿ ಆಫ್ ದಮ್ ನಾನು ರೆಗ್ಯುಲರ್ ನೋಡ್ತಾ ಇರ್ತೀನಿ, ಬಿಕಾಸ್ ಐ ಆಲ್ಸೋ ಬಿಲಾಂಗ್ ಟು ದ ಸೇಮ್ ಜನ್ರೇಷನ್, ಸೇಮ್ ಗ್ರೂಪ್.